ಪ್ರಾರ್ಥನೆ ಮಾಡಿ ಕಳಿಸ್ತಾರೆ. ಯಾಕೆ ಗೊತ್ತಾ? ದೊಡ್ಡ ಶಿಲುಬೆ ಇದೆ ಮುಂದೆ. ಏನಿದೆ? ದೊಡ್ಡ ಶಿಲುಬೆ. ನಾಳೆ ಬಂದು ನಿಮ್ಮನ್ನು ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ ಅಂದ್ರೆ ಹೆಂಗಿರ್ತದೆ ನಿಮ್ದು? ಭಯ ಭಯ, ಅಳ್ತೀವಿ, ಗೋಳಾಡ್ತೀವಿ, ಟೆನ್ಷನ್, ಆಂದೋಳನ ಆಂದೋಳನ, ಗಲಿಬಿಲಿ, ಕಳವಳ. ಅದು ಹೇಳ್ಬಾರ್ದು, ಉಂಚ್ಕೊಂಡು ಎಂತ ಬಾಂಡ್ ಅನ್ಕೊಂಡಾರ, ಹೇಳಕ್ಕೆ ಆಗಲ್ಲ ನಾವು. ಹೌದಾ? ಯಾರಿಗೆ ನಂಗೆ ಅನುಭವ ಆಗಿದೆಯಾ? ಪೊಲೀಸರು ಅಂದ್ರೆ ಪೊಲೀಸರಲ್ಲ, ಬೇರೆ ಏನಾನ ನಾಳೆ ಹಿಂಗ್ ಪ್ರಾಬ್ಲಮ್ ಬರ್ತಿದೆ, ಹಂಗಾಗ್ತಿದೆ, ಯಾವುದೋ ವಿಷಯ ಕೇಳಿದ್ರೇನೆ ನಮಗೆ ನಿದ್ದೆ ಬರಲ್ಲ. ಏನ್ ಕೇಳಿದ್ರೆ ನಮ್ಗೆ ಆಗಿರೋದ ವಿಷಯಗಳನ್ನ ಕೇಳಿದ್ರೇನೆ ನಮ್ಗೆ ಏನ್ ಬರಲ್ಲ, ನಿದ್ದೆ ಬರಲ್ಲ. ಗಲಿಬಿಲಿದ್ದಾರೆ, ದೆವ್ವ ಹಿಡ್ದಲ್ಲಿ ಮಾಡ್ತಿದ್ವಿ, ಏನೋ ಆಗ್ಯದ ನನಗ ಮಾಡ್ತಾ ಇರ್ತೀವಿ. ಅದು ಯೇಸು ಸ್ವಾಮಿ ಕೂಡ ಸೇಮ್. ಈಗ ನಾಳೆ ಏನಾಗ್ಬೇಕಂತ? ಇವತ್ತು ರಾತ್ರಿನೇ ಶಿಲುಬೆಗೆ ಹೋಗ್ಬೇಕಂತ. ಎಲ್ಲಿಗೆ ಹೋಗ್ಬೇಕು? ಶಿಲುಬೆಗೆ ಹೋಗ್ಬೇಕು, ಚರ್ಚೆ ಪಡ್ಬೇಕು, ರಕ್ತ ಸುರಿಸ್ಬೇಕು. ಊಹಿಸ್ಕೊಂಡ್ರೆ ಹೆಂಗಿರ್ತದೆ ಹೇಳ್ರಿ? ಏನಾಗಿರ್ತದ ಅದು? ಭಯಂಕರ. ಅದಕ್ಕೆ ಸತ್ತು ಹೋದಂತ ಸಿಚುವೇಶನ್ ಅಲ್ಲಿ ಬಂದು ಆತನ ಪ್ರಾರ್ಥನೆ ಮಾಡ್ತಾ ಇದ್ರೆ ರಕ್ತನೇ ಸುರಿದು ಬಿಡ್ತಂತೆ. ಏನ್ ಸುರಿದು ಬಿಡ್ತಂತೆ? ಅಷ್ಟು ಆಸಕ್ತಿಯಿಂದ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಪ್ರಾರ್ಥಿಸ್ತಾ ಇದ್ದಾನೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡ್ತಾ ಇದ್ದಾನೆ? ಅದಕ್ಕೆ ಯಾವ್ದಾದ್ರು ಪ್ರಾಬ್ಲಮ್, ಯಾವ್ದಾದ್ರು ಒಂದು ಹೋರಾಟ, ಯಾವ್ದಾದ್ರು ನಷ್ಟ, ಯಾವ್ದಾದ್ರು ಹಿಂಸೆ ಬಂದಾಗ ನೀನು ಕುಡಿದು ಮಕ್ಕಳದು, ಊಟ ಮಾಡಿ ಮಕ್ಕಳದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು ಏನು ನಿನಗೆ ತಂದು ಕೊಡಲ್ಲ. ಎಲ್ಲಿ ಇಳಿಬೇಕು ನಾವೆಲ್ಲ? ಪ್ರಾರ್ಥನೆ ನೆಲದಲ್ಲಿ ಇಳಿಬೇಕು. ಯೇಸು ಸ್ವಾಮಿ ಮಾಡಿದ್ದೇನ್ ಗೊತ್ತಾ? ಸೇಮ್ ಅದೇ ಮಾಡಿದ. ಏನ್ ಮಾಡ್ದವಾಗ? ಪ್ರಾರ್ಥನೆಗೆ ಒಳಗಾದ. ಎಷ್ಟು ಗಂಟೆ ಪ್ರಾರ್ಥನೆ ಮಾಡಿದೆ? ಇಷ್ಟು ಗಂಟೆ ಏನಿಲ್ಲ, ಮಾಡ್ತಾ ಇದ್ದಾನೆ. ಸಡನ್ಲಿ ಯಾರು ಬಂದ್ರಲ್ಲಿ? ಜನಗಳು ಬಂದ್ಬಿಟ್ರು. ಯಾರು ಬಂದ್ರಲ್ಲಿ? ಜನಗಳು ಬಂದ್ಬಿಟ್ರು. ಯಾಕೆ? ಹಿಡ್ಕೊಂಡು ಹೋಗೋದಕ್ಕೆ. ಯೇಸು ಸ್ವಾಮಿನ ಹಿಡ್ಕೊಂಡು ಹೋಗಿ ಬಂದ್ಬಿಟ್ರು. ಯೇಸು ಸ್ವಾಮಿನ ಹಿಡ್ಕೊಂಡು ಹೋಗ್ತಾ ಇದಾರೆ. ಹಿಡ್ಕೊಂಡು ಹೋಗಿ ಏನ್ ಮಾಡ್ತಾ ಗೊತ್ತಾ? ರಾತ್ರಿ ಎಲ್ಲ ಹೊಡಿತಾ ಇದಾರೆ. ಏನ್ ಮಾಡ್ತಾ ಇದಾರೆ? ರಾತ್ರಿ ಎಲ್ಲ ಹೊಡಿತಾ ಇದಾರೆ. ಗಡ್ಡ ಹಿಡಿದು ಎಳಿತಾ ಇದಾರೆ. ಮಳೆಗೆ ಆ ಚಾಟಿ ಹೊಡಿತಾ ಇದಾರೆ. ಆ ಚಾಟಿ ಹೊಡಿತಾ ಅಂದ್ರೆ ಹೆಂಗಿರ್ತದೆ ಗೊತ್ತಾ? ಅದಕ್ಕೆ ಒಂದು ಮಳೆಗಳು ಇರ್ತಾವ. ಏನಿರ್ತಾವ ಅದಕ್ಕೆ? ಮಳೆಗಳು. ಏನಂದ್ರೆ ಗುಂಡು ಸೂಜಿ ಅಂತ ಗೊತ್ತಾ? ಗುಂಡು ಸೂಜಿ. ಆ ಗುಂಡು ಸೂಜಿ ತರ ಇರ್ತಾವ. ಅಂದ್ರೆ ಅದರ ಮಾಂಸಕ್ಕೆ ಮಾಡ್ಬೇಕು. ಎಷ್ಟೇ ಓಟ ಹೊಡ್ತಾರಂತೆ? ಒಂದು ಕಡಿಮೆ 39 ಹೇಟ್ರು ಹೊಡಿತಾ ಇದ್ದಾರೆ. ಒಂದು ಸರ ಹೊಡೆದ್ರೆ ಮಾಂಸನೇ ಕಿತ್ಕೊಂಡು ಬರ್ತಿದೆ ಸ್ವಾಮಿ ಅಂತ ಮಳೆ ಹೊಡಿತಾ ಇದ್ದಾರೆ. ಮಳೆಗೆ ಕೈಗೆ ಮಳೆ ಹೊಡಿತಾ ಇದ್ದಾರೆ. ಮುಳ್ಳು ಕಿರೀಟ ಹಾಕ್ತಾ ಇದಾರೆ. ಮುಖಕ್ಕೆ ಹೋಗಿತಾ ಇದಾರೆ. ಪಕ್ಕೆ ಇದೆಲ್ಲ ಯಾಕೆ ಗೊತ್ತಾ? ಆತನ ತ್ಯಾಗ ನೋಡಿ ಎಂತದಿದೆ ಶಿಲುಬೆಯಲ್ಲಿ. ಅದನ್ನ ಇದೆಲ್ಲ ಮಾಡ್ತಾರೆ. ಏನ್ ಮಾಡ್ತಾ ಇದ್ದಾನೆ ಅದನ್ನು? ಶಿಲುಬೆಯಲ್ಲಿ ಒಬ್ಬಂಟಿಯಾಗಿ ನಿಂತಿದ್ದಾನೆ. ಏನಾಗಿ ನಿಂತಿದ್ದಾನೆ? ಬಾಧೆ, ವೇದನೆ, ನೋವು, ರಕ್ತ ಸುರಿತಾ ಇದೆ. ಒಂದ್ ಕಡೆ ಪೇನ್ ಆಗ್ತಾ ಇದೆ, ಒಂದ್ ಕಡೆ ಇಳೆ ಬಿದ್ದು ಬಿಟ್ಟಿದ್ದಾನೆ. ನಾವು ಒಂದು ಈಗ 6 ತಾಸು ಹೆಂಗ 6 ತಾಸು ನಾವು ಒಂದ್ಸರಿ ಕೈ ನೋಡಿ ಹೌದಾ? ನೋಡಿ ನಾವೆಲ್ಲ ಏನೆಲ್ಲ ನಾವು ಓಡಾಡ್ತೀವಿ. ಆದ್ರೆ ಯೇಸು ಸ್ವಾಮಿ 6 ತಾಸು ಶಿಲುಬೆಯಲ್ಲಿ ನೇತಾಡಿದಾನೆ. ಏನಾಗಿದಂತೆ? ನೇತಾಡಿ ನಿಂತುಕೊಂಡ, ರಕ್ತ ಸುರಿಸಿತು, ಜಜ್ಜಲ್ಪಟ್ಟ, ಎಲ್ಲ ಬೇಡವಾದ ದಿನ ಸ್ಥಿತಿಗೆ ಯೇಸು ಸ್ವಾಮಿ ಬಂದ್ಬಿಟ್ಟಿದ್ದಾನೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಶಿಲುಬೆಯ ಬಗ್ಗೆ. ಇದು ನಿಮಗೆ ಫ್ಯಾಮಿಲಿ ಇಲ್ಲ, ಒಂದ್ ಕಡೆ ನಂಬಿದವರಿಲ್ಲ, ಶಿಷ್ಯರುಗಳ ಒಳು ದಿಕ್ಕಪಾಲು ಒಬ್ರು ಕೂಡ ಇಲ್ಲ. ಅಲ್ಲಿ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಇವಾಗ ಯಾರು ನಿಂತಿದ್ದಾರೆ ಶಿಲುಬೆಯಲ್ಲಿ? ಒಬ್ಬನೇ ನಿಂತ್ಕೊಂಡಿದ್ದಾರೆ. ಏನಾಗಿದ್ದಾನೆ? ಒಬ್ಬನೇ ಶಿಲುಬೆಯಲ್ಲಿ ನಿಂತ್ಕೊಂಡಿದ್ದಾನೆ. ಒಬ್ಬನೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇವಾಗ ನಿಂತ್ಕೊಂಡಿದ್ದಾನೆ. ನೋಡಿ, ಅದಕ್ಕೆ ಒಂದು ನನ್ನ ಶಿಲುಬೆ ನಾನು ಓದ್ಬೇಕಂತ. ಯಾರ ಶಿಲುಬೆ? ನನ್ನ ಶಿಲುಬೆ. ಒಬ್ಬಂಟಿಯಾಗಿ ಶಿಲುಬೆಯಲ್ಲಿ ನಿಂತಿದ್ದಾನೆ. ಏನಾಗಿ ನಿಂತಿದ್ದಾನೆ? ಇದು ಆತನ ಒಂದು ಪಿಕ್ಚರ್. ಇದು ಆತನ ಪಿಕ್ಚರ್ ಅಂತ. ಇದು ನನ್ನ ರೆವಲ್ಯೂಷನ್ ನಾನು ಬರ್ತೇನೆ. ಓಕೆನಾ? ಎಷ್ಟು ಮಂದಿಗೆ ಅರ್ಥ ಆಯ್ತು? ಇದೇ ಶಿಲುಬೆಯಲ್ಲಿ ನಿಂತು ಹೇಳ್ತಾ ಇದ್ದಾನೆ, ತಂದೆ ಇವ್ರಿಗೆ ಏನ್ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸುವಂತೆ. ಫಸ್ಟ್ ಮಾತು ಬಂದಿದ್ದು ಏನ್ ಮಾತು ಗೊತ್ತಾ? ಅದರ ಬಾಯಲ್ಲಿ ಏನು ಗೊತ್ತಿಲ್ಲ. ಪಾಪ ಮಾಡಿದ್ರು,
ಹೊಡೆದ್ರು, ರಾತ್ರಿ ಎಲ್ಲ ಹೊಡೆದ್ರು, ಮುಖಕ್ಕೆ ಉಗಿದ್ರು, ಗಂಡ ಹಿಡಿದು ಹೇಳಿದ್ರು, ಸಿಲುಬೆಗೆ ಹಾಕಿದ್ರು, ಮುಳ್ಕಿಟ್ಟ ಹಾಕಿದ್ರು, ರಾತ್ರಿ ಎಲ್ಲ ಹೊಡೆದ್ರು. ಆದ್ರೆ ಈ ಸ್ವಾಮಿ ಹೇಳ್ತಾರೆ, ಏನು ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು. ಒಂದು ವೇಳೆ ನಾನು ನೀನು ಅಲ್ಲಿ ಇದ್ದರೆ ಹೆಂಗಿರ್ತಿದ್ದೆ ಹೇಳ, ಒಬ್ಬೊಬ್ಬರ ಹೆಸರು ಬರ್ದಿಟ್ಕೊತಿದ್ವಿ ನಾವು. ಏನ್ ಮಾಡ್ತಿದ್ವಿ ಮೈಂಡಲ್ಲಿ? ಒಬ್ಬೊಬ್ಬರ ಹೆಸರು ಬರ್ದಿಟ್ಕೊತಿದ್ವಿ. ಇವನು ಈಗ ಮಾಡಲ್ಲ, ಇವನು ಇಲ್ಲೇ ಹೊಡೆದನಪ್ಪ ನನಗೆ, ಇವನು ಹಿಂಗೆ ಗಾಡಿ ಬಂದು ಹಿಂಗೆ ಬೆನ್ನಿಗೆ ಜೀವನ ಇಲ್ಲ, ಹೌದೇನ? ಒಬ್ಬೊಬ್ಬರ ಹೆಸರು ಬರ್ಕೊತೀವಿ. ನಮ್ದು ಕೂಡ ಒಂದು ಲೀಸ್ಟ್ ಬರ್ದಿರೋ ಒಬ್ಬ ಹೆಸರುಗಳು ಲೀಸ್ಟ್. ಕಾರ್ತಿಕ್, ಸುಶೀಲು, ಮಧು, ಮಂಜಣ್ಣ, ಇನ್ಯಾರು ಅವ್ರ ಹೆಸರು ಬರ್ದಿದೆ. ನಾನು ಯಾಕೆ ಇವೆಲ್ಲ ಇರ್ತದೆ ಅಂದ್ರೆ, ನಾವು ಈಗ ಮೈಂಡಲ್ಲಿ ಇರ್ತದೆ, ನೋಡಿ ಎಲ್ಲ ಇರ್ತದೆ ನಮ್ದು ಹಿಂಗೆ ಹೆಸರು ಸಾಯಿಸ್ಬಿಡ್ತೇವೆ. ಆದ್ರೆ ಯೇಸು ಸ್ವಾಮಿ ಕ್ಷಮಿಸಿದ. ಇವಾಗ CC ಕ್ಯಾಮ್ರಾಗಳು ಬಂದ್ಬಿಡು. ಅವಾಗ ಇದ್ದಿದ್ರೆ 600 ಮಂದಿ ಹೊಡೆದ್ರೆ ದೇವಸ್ಥಾನ ಎಷ್ಟು ಮಂದಿ? 600 ಮಂದಿ ಸೈನಿಕರು. ಅರ್ಥ ಮಾಡ್ಕೊಳ್ರಿ ಹೆಂಗಿರ್ಬೋದು ಹೇಳ್ತ. ಒಬ್ಬರು ಬಂದು ರಪ್ಪ ಅಂತ ಬಿಡ್ದಾನ ಮುಖಕ್ಕ, ಇಷ್ಟು ಮಂದಿ ಹೊಡೆದ್ರು. ಆದ್ರೆ ಆ ದೇಶ ಏನೋ ಹೇಳ್ತಾರ, ಇವ್ರಿಗೇನು ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸಂದ್ರು. ನಾವಾದ್ರೆ ಎಲ್ಲ ಲೀಸ್ಟ್ ಹಾಕಿ ಇವ್ರಿಗ ಅದು ಮಾಡಿದ್ರು, ಇವ್ರು ಇದು ಮಾಡಿದ್ರು, ಅವ್ರು ಅದು ಮಾಡಿದ್ರು. ಓಕೆ, ಅದಕ್ಕೆ ಬೈಬಲ್ ಹೇಳುತ್ತೆ, ಕ್ರಿಸ್ತನ ಮನಸ್ಸು ನಿಮ್ಮೆಲ್ಲರಲ್ಲಿ. ಯಾರ ಮನಸ್ಸು? ನಾವು ಯಾರ ಮನಸ್ಸು ಇಟ್ಕೊಂಡ್ರೆ ನಿಮಗೆ ಬಿಟ್ಟಿದ್ದು ನನಗೆ ಬಿಟ್ಟಿದ್ದು ಹೇಳಿ. ಇವತ್ತಿಂದ ಕ್ರಿಸ್ತನ ಮನಸ್ಸು ನಮ್ಮೆಲ್ಲರಲ್ಲಿ ಬರಲಿ.